ಪಟ್ಟಣದ ಬಸವ ಭವನದ ಮುಂದೆ ಇಂದು ಆಗಮಿಸಿದ್ದ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥಕ್ಕೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಪೂಜೆ ಸಲ್ಲಿಸಿ ಸ್ವಾಗತಿಸಲಾಯಿತು. ಪ್ರತಿ ವರ್ಷ ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅದೇ ರೀತಿ ಈ ಬಾರಿನೂ ಸಹ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಇದು. ಗ್ರಾಮೀಣ ಜಾತ್ರೆ ಅಂತಲೂ ಇದನ್ನು ಕರೀಬಹುದು. ಯಾಕೆಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಏನು ಅನುಕೂಲ ಆಗಿದೆಯೋ ಅಷ್ಟು ಕಾರ್ಯಕ್ರಮವನ್ನು ಈ ಜಾತ್ರಾ ಮಹೋತ್ಸವ ಮಾಡ್ತದೆ. ಜನವರಿ 15ರಿಂದ 20 ತನಕ 5 ದಿನ ದೊಡ್ಡ ಜಾತ್ರೆ ನಡೆಯುತ್ತೆ. 15ನೇ ತಾರೀಕು ಉತ್ಸವ ಮೂರ್ತಿ ಗದ್ದಿಗೆ ನಡೆಯುತ್ತೆ. ಶುಕ್ರವಾರ 16ನೇ ತಾರೀಕು ಆಯನಹಳ್ಳಿ ಉತ್ಸವ, ಸೋಮೇಶ್ವರ ಸ್ವಾಮಿ ಕುಂಬಾರಪೀಠ, ವೀರಭದ್ರೇಶ್ವರ ಕೆಂಡೋತ್ಸವ ನಡೆಯುತ್ತದೆ ಮತ್ತು ಸಾಮೂಹಿಕ ವಿವಾಹ ಸಹ ಇರುತ್ತೆ. 17ನೇ ತಾರೀಕು ಬ್ರಹ್ಮ ರಥೋತ್ಸವ ನಡೆಯುತ್ತೆ. 18ನೇ ತಾರೀಕು ಮಹದೇಶ್ವರ ಕೆಂಡೋತ್ಸವ, ಲಕ್ಷದೀಪೋತ್ಸವ, ಮಹದೇಶ್ವರ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. 19ನೇ ತಾರೀಕು ತೆಪ್ಪೋತ್ಸವ ನಡೀತದೆ. 20ನೇ ತಾರೀಕು ಅನ್ನ ಬ್ರಹ್ಮೋತ್ಸವ ನಡೀತದೆ. ಉತ್ಸವ ಮೂರ್ತಿ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಇರುತ್ತೆ. ದಯಮಾಡಿ 5 ದಿನದಲ್ಲಿ ಒಂದು ದಿನ ಹೋಗಿ ಜಾತ್ರೆಯನ್ನು ನೋಡಿ ಶ್ರೀ ಗುರುಕೂಟಕ್ಕೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲ ಒಳನಪುರದ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾನು ವಸಂತ್ ಕುಮಾರ್, ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಮಿತಿಯ ಸದಸ್ಯ ಹಾಗೂ ವಕೀಲರಾಗಿದ್ದ ಇವತ್ತು ನಮ್ಮ ಸುತ್ತೂರು ಮಹಾಸಂಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಚಾರ ರಥವು ಗಣೇಶ್ವರಕ್ಕೆ ಆಗಮಿಸಿದೆ. ಈಗ ಮೈಸೂರು ಜಿಲ್ಲೆಯನ್ನು ಮುಗಿಸಿ ಹಾಸನ ಜಿಲ್ಲೆಗೆ ನಿನ್ನೆ ಪಾದಾರ್ಪಣೆ ಮಾಡಿ ತೇಜೂರು ಮತ್ತು ಮಾಯಕೊಂಡಹಳ್ಳಿ ಮಠ ಮತ್ತು ದೊಡ್ಡಕಾಡಿನವರು ಎಲ್ಲ ಪ್ರಚಾರವನ್ನು ಕೈಗೊಂಡು ಇವತ್ತು ತಾಲೂಕು ಕೇಂದ್ರವಾದ ಹೊಳೆನರಸೀಪುರಕ್ಕೆ ಆಗಮಿಸಿದೆ. ಪ್ರತಿ ವರ್ಷದಂತೆ ಸುತ್ತೂರಿನಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಜರುಗಿಸ್ತಾ ಬಂದಿದ್ದು, ಈ ವರ್ಷವು ಜನವರಿ 15ರಿಂದ 20ನೇ ತಾರೀಕಿನವರೆಗೆ ಸುತ್ತೂರಿನಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ಮೇಳ, ದೇಸಿ ಆಟಗಳು, ದೋಣಿ ವಿಹಾರ, ಚಿತ್ರಕಲೆ, ರಂಗೋಲಿ, ಗಾಳಿಪಟ, ಸೋಬಾನೆ ಪದ, ರಾಗಿ ಬೀಸುವ ಸ್ಪರ್ಧೆ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಾಗೂ ದೇಶದ ಗಣ್ಯರನ್ನ ಸುತ್ತೂರು ಮಹಾಸಂಸ್ಥಾನವು ಆಹ್ವಾನಿಸಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಗಣ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಮಠಾಧೀಶರುಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಯರು, ಕೇಂದ್ರ ಮತ್ತು ರಾಜ್ಯದ ಮಾನ್ಯ ಸಚಿವರುಗಳು ಹಾಗೂ ಹಾಲಿ ಹಾಗೂ ಮಾಜಿ ಶಾಸಕರುಗಳು ಎಲ್ಲರೂ ಸಹ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ, ರೈತರು ಹಾಗೂ ಗಣ್ಯರು, ಮಠದ ಶ್ರೀ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೈಗೊಂಡು ಎಲ್ಲರೂ ಸಹ ಈ ಸುಸಂದರ್ಭದಲ್ಲಿ ಆಗಮಿಸಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗತ್ತೆ ಅಂತ ಹೇಳಿ ಈ ಪ್ರಚಾರ ಪತ್ರವನ್ನು ಎಲ್ಲ ಕಡೆ ಕಳಿಸಿರ್ತಾರೆ. ಹಾಗೆಯೇ ನಮ್ಮ ಗಣೇಶ್ವರಕ್ಕೆ ಇವತ್ತು ಈ ರಥ ಪ್ರಚಾರ ರಥ ಆಗಮಿಸಿದೆ. ಹಾಗಾಗಿ ನಾವೆಲ್ಲರೂ ಸಹ ಸಮಾಜ ಬಾಂಧವರು ಹಾಗೂ ಶ್ರೀಮಠದ ಭಕ್ತರು ಈ ರಥವನ್ನು ಸ್ವಾಗತಿಸಿದ್ದೇವೆ. ಈ ರಥ ಹೀಗೆ ಮುಂದುವರೆದು ನಾಳೆ ಹಾಸನ ಜಿಲ್ಲಾ ಕೇಂದ್ರಕ್ಕೆ ತೆರಳುತ್ತಾ ಇದೆ. ಹಾಗೆ ಎಲ್ಲ ಕಡೆ ಪ್ರಚಾರವನ್ನು ಕೈಗೊಳ್ತಾ ಇದೆ. ಹಾಗಾಗಿ ಇವತ್ತು ಹೊಳೆನರಸೀಪುರಕ್ಕೆ ಆಗಮಿಸಿರುವಂತಹ ರಥಕ್ಕೆ ನಾವೆಲ್ಲರೂ ಸ್ವಾಗತ ಕೊಡ್ತಿದ್ದೀವಿ. ಈ ಜಾತ್ರಾ ಮಹೋತ್ಸವವು ಶ್ರೀ ಗುರುವಿನ ಕೃಪೆಯಿಂದ ಯಶಸ್ವಿಯಾಗಿ ನೆರವೇರಲಿ, ನಮ್ಮೆಲ್ಲರಿಗೂ ಸಹ ಶ್ರೀ ಗುರುವಿನ ಕೃಪೆ ಇರಲಿ ಅಂತ ಹೇಳಿ ಎಲ್ಲ ಸದ್ಭಕ್ತರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ.